ಎಲ್ಲ ಉಕ್ಕಿ ಹೇಗಾಗ್ಬಿಟ್ಟಿದೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರೋಜಾಸ್ ಲೈಫ್. ಹಾಗೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಇವತ್ತು ಸ್ವಲ್ಪ ವಾರ ಮಾಡೋದೆಲ್ಲ ಇತ್ತು. ಸೊ ವಾರ ಇದೆಯಲ್ಲ, ಬೇಗ ಎದ್ದೋಳೋಣ ಅಂತೇಳಿ ನಾನು ಬೇಗನೆ ಮಲಗಿದ್ದೆ ರಾತ್ರಿ. ಬಟ್ ನನಗೆ ರಾತ್ರಿ ಎಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಫ್ರೆಂಡ್ಸ್ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ. ಸೊ ನನಗೆ ಬೆಳಿಗ್ಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಅಲಾರಾಮ್ ಕೂಡ ಇಟ್ಟು ಮಲಗಿರ್ತೀನಿ ಬೇಗ ಎದ್ದೇಳೋಣ ಅಂತ. ಬಟ್ ಬೇಗ ಎದ್ದೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ನನಗೆ ಮಾರ್ನಿಂಗ್ ಟೈಮ್ ನಿದ್ದೆ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾನು ಎದ್ದೇಳೋಷ್ಟರಲ್ಲಿ 8:30 ಈ ಥರ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆವಾಗಲೇ ಮಾರ್ನಿಂಗು ತುಂಬ ಲೇಟ್ ಆಗಿಬಿಡ್ತು. ಆಮೇಲೆ ಅಯ್ಯೋ ಇನ್ನೂ ಮಲಗಿದ್ದೀನ ನಾನು ಅಂತೇಳಿ ಬೇಗನೆ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಫ್ರೆಂಡ್ಸ್, ನಿನ್ನೆ ರಾತ್ರಿನೇ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಅಂದರೆ 2 days ಆಗಷ್ಟು ನಾಳೆ ಬೇಕಿದ್ರೆ ಏನಾದರೂ ಮಾಡ್ಕೊಳ್ಳೋಣ ಇಟ್ಟಿದ್ರೆ ಅಂತೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ನೆನೆಸಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದೇನಾಗ್ಬಿಟ್ಟಿದೆ ಅಂತೇಳಿ ಅದು ಚೆನ್ನಾಗಿ ಉಕ್ಕಿ ನೆಲದ ಮೇಲೆಲ್ಲ ಚೆಲ್ಲೋಗ್ಬಿಟ್ಟಿದೆ ಫ್ರೆಂಡ್ಸ್. ಯಾಕೆಂದರೆ ನಾನು ಯಾವುದೇ ಸ್ವಲ್ಪ ಕ್ವಾಂಟಿಟಿಲಿ ಅಷ್ಟೇ ಮಾಡ್ಕೊಳ್ತಾ ಇದ್ದೆ. ಬಟ್ ಸ್ವಲ್ಪ ಜಾಸ್ತಿ ಇರಲಿ, ನೆಕ್ಸ್ಟ್ ಡೇಗೂ ಆಗೋ ಥರ ಅಂತೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಡಬೇಕಿತ್ತು. ನಾನು ಕ್ವಾಂಟಿಟಿಗೆ ಸ್ವಲ್ಪ ಬಾಕ್ಸಲ್ಲೇ ಹಾಕಿಟ್ಟಿದ್ದೆ. ಅಂದರೆ ಸ್ವಲ್ಪ ಜಾಸ್ತಿನೇ ಇತ್ತು, ನಾನು ದೊಡ್ಡದ್ರಲ್ಲಿ ಹಾಕಿಡಬೇಕಿತ್ತು, ಬಟ್ ಹಾಕಿರಲಿಲ್ಲ. ಸೊ ಹಾಗಾಗಿ ಅದೇನಾಗ್ಬಿಟ್ಟಿದೆ ಅಂದರೆ ಚೆನ್ನಾಗಿ ಉಕ್ಬಿಟ್ಟಿದೆ. ಅದು ಹೇಗಾಗಿದೆ ಅಂತಂದರೆ ಫ್ರೆಂಡ್ಸ್ ನೀವೇ ನೋಡಿ. ಫ್ರೆಂಡ್ಸ್, ಹಿಟ್ಟೆಲ್ಲ ಉಕ್ಕಿ ಹೇಗಾಗ್ಬಿಟ್ಟಿದೆ ಅಂತ ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಟ್ಟಿದೆ. ನಾನು ಯಾವಾಗಲೂ ಸ್ವಲ್ಪ ಹಿಟ್ಟನ್ನು ಅಷ್ಟೇ ನಾನು ಯಾವಾಗಲೂ ರುಬ್ಬಿಡ್ತಿದ್ದಿದ್ದು. ಫ್ರೀಜರಲ್ಲಿ ಇಟ್ಟುಬಿಡೋಣ, ನಾಳೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಅಂತ ದೋಸೆ ಮಾಡ್ಕೊಳ್ಳೋಣ ಅಂತ. ನೋಡಿ ಹೇಗಾಗ್ಬಿಟ್ಟಿದೆ ಅಂತ. ಇವಾಗ ಇದನ್ನು ತೆಗ್ದುಬಿಟ್ರೆ ಜಾಸ್ತಿ ಉಕ್ಬಿಡುತ್ತೆ. ನಾನು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಇದನ್ನು. ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಬ್ಯಾಟರ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಗೆ ಇವಾಗ ಇಷ್ಟು ಬ್ಯಾಟರ್ನ ನಾನು ಆಚೆ ಇಟ್ಟಿದ್ದೀನಿ. ನಾನು ಎಲ್ಲ ಕ್ಲೀನ್ ಮಾಡಿದೆ ನೋಡಿ. ಮತ್ತೆ ಈ ಥರ ಪಾತ್ರೆಗೆ ಒಂದು ಕುಕ್ಕರ್, ಸಣ್ಣದೊಂದು ಕುಕ್ಕರ್ ಇತ್ತಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ ಕಿಚನ್ನು ಯಾವ ಸ್ಥಿತಿಲಿದೆ ಅಂತೇಳಿ. ಕಿಚನ್ ಕೂಡ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಮೊದಲಿಗೆ ನಾನು ಬಾಗಿಲಿಗೆ ಒಂದು ಸಿಂಪಲ್ ಆದಂಥ ರಂಗೋಲಿನೂ ಸಹ ಹಾಕ್ಬರ್ತೀನಿ, ಅರಿಶಿನ ಕುಂಕುಮ ಇಟ್ಟು. ಯಾಕೆಂದರೆ ಇವತ್ತು ಪೂಜೆ ಆಗಿರೋದ್ರಿಂದ ನಾನು ಲೇಟಾಗಿದ್ದರೂ ಪರವಾಗಿಲ್ಲ, ಬಾಗಿಲಿಗೆ ಸ್ವಲ್ಪ ಒರೆಸ್ಬಿಟ್ಟು ರಂಗೋಲಿನ ಹಾಕಿ ಬಂದು ನೆಕ್ಸ್ಟ್ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ. ಇನ್ನು ನನ್ನ ಹಸ್ಬೆಂಡು ವರ್ಕಿಗೆ ಹೋಗಿದ್ದಾರೆ ಫ್ರೆಂಡ್ಸ್. ಇನ್ನು ಅವ್ರು ಬಂದರೆ ಅಟ್ಲೀಸ್ಟ್ ಅವರು ನೈಟ್ ಏನಾದರೂ ಸಾಂಬಾರು ಇದ್ದರೆ, ರೈಸ್ ಇದ್ದರೆ ಸಾಕು ತಿನ್ಕೊಂಡ್ಬಿಡ್ತಾರೆ. ಹಾಗಾಗಿ ಬರೋಷ್ಟರಲ್ಲಿ ಒಂಚೂರು ಇಡ್ಲಿಗೆ ಹಾಕಿಬಿಟ್ರೆ ಇಡ್ಲಿಗೆ ಹಾಕಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತುಂಬ ಕ್ವಿಕ್ಕಾಗಿ ಫ್ರೆಂಡ್ಸ್. ಯಾಕೆಂದರೆ ನನಗೆ ಈ ಟೈಮಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ತುಂಬ ಸುಸ್ತು ಅನಿಸುತ್ತೆ. ಇನ್ನು ಪಾತ್ರೆಗಳೆಲ್ಲ ಇವತ್ತು ಸ್ವಲ್ಪ ಕಮ್ಮಿ ಇದೆ ಫ್ರೆಂಡ್ಸ್, ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಜಾಸ್ತಿ ಇದ್ದಾಗ ನನಗೆ ಅದು ಇದೆಯಲ್ಲ, ಎಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಹಿಂದೆನೇ ಇದೆ ಫ್ರೆಂಡ್ಸ್, ಅದು ಹಿಂದೆ ಇದೆ. ಹಾಗಾಗಿ ನನಗೆ ಇಲ್ಲಿ ಈ ಪೋರ್ಷನಲ್ಲಿ ನನಗೆ ನಿಂತ್ಕೊಂಡು ತೊಳಕ್ಕಾಗಲ್ಲ, ಹೊಟ್ಟೆಗೆ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಫ್ರೆಂಡ್ಸ್, ಸೊಂಟ ತುಂಬಾ ನೋವು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಅದಕ್ಕೆ ಆವಾಗ ಕುಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಆವಾಗಲೇ ಸ್ವಲ್ಪ ತೊಳೆದು ಇಟ್ಕೊಂಡ್ಬಿಡ್ತೀನಿ ನಾನು. ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ತಡ ಮಾಡೋದು ಬೇಡ ಫ್ರೆಂಡ್ಸ್, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಬೇಗ ಬಾಗಿಲಿಗೂ ಸಹ ನೀರಾಗಿ ನೆಕ್ಸ್ಟ್ ಕೆಲಸನ ಕಂಟಿನ್ಯೂ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ತುಂಬಾ ಕೆಲಸ ಇದೆ ವಾರ ಆಗಿರೋದ್ರಿಂದ. ಬನ್ನಿ ಇವತ್ತಿನ ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈಗ ನನಗೆ ಎಷ್ಟು ಮಂತ್ ರನ್ನಿಂಗಲ್ಲಿದೆ ಅಂತೇಳಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ 7 months ಟ್ರೈನಿಂಗ್ ಕೂಡ ಆಯಿತು ಅಂತೇಳಿ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಒಂದು ಟ್ರಿಪ್ಪು ಬಂದು ಹೋದರು. ಆ್ಯಕ್ಚುಲಿ ನಾನು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ನೋಡಿ ಫ್ರೆಂಡ್ಸ್, ಬಾಗಿಲಿಗೆ ಏನೇನು ಹಾಕಿಲ್ಲ, ನಾನು ಒಂದು ನೀರು ಕೂಡ ಹಾಕಿಲ್ಲ. ಟೈಮ್ ಎಷ್ಟೊಂದು ಆಗಿಬಿಟ್ಟಿದೆ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ನನ್ನ ಮಗ ಈ ಥರ ಗಲೀಜು ಮಾಡ್ತಾ ಇರ್ತಾನೆ. ಇನ್ನು ನನ್ನ ಹಸ್ಬೆಂಡು ಹೂವು ತಂದುಕೊಟ್ಟೋಗಿದ್ದಾರೆ. ಇವತ್ತು ವಾರ ಅಲ್ವಾ, ನಿನ್ನೆನೇ ಇನ್ಫಾರ್ಮ್ ಮಾಡಿದ್ದೆ ನಾನು, ಹೂವು ತಂದುಕೊಡು ವಾರ ಇದೆ ಅಂತೇಳಿ. ಯಾಕೆಂದರೆ ಅವ್ರ ಬರೋದು ತುಂಬಾ ಲೇಟ್ ಆಗುತ್ತೆ. ಇನ್ನು ಹಾಲಿನ ಪ್ಯಾಕೆಟ್ ಕೂಡ ತಂದುಕೊಟ್ಟು ಹೋಗಿದ್ದಾರೆ. ಆ್ಯಕ್ಚುಲಿ ಹಾಲಿನ ಪ್ಯಾಕೆಟ್ ಕೂಡ ತಂದುಕೊಟ್ಟು ಹೋಗಿದ್ದಾರೆ ಫ್ರೆಂಡ್ಸ್. ಹಾಗೆ ನಿನ್ನೆ ಹಾಲು ಕೂಡ ಇತ್ತು, ಬಟ್
ಇರಲಿ, ಬೇಕಾಗುತ್ತೆ ಯಾರಾದರೂ ಇನ್ ಕೇಸ್ ಬಂದರೆ ಅಂತೇಳಿ ನಾನು ಬೇಡ ಅಂತ ಹೇಳಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಹಾಲು ಮತ್ತು ಹೂವನ್ನು ತರಿಟ್ಟೋಗಿದ್ದಾರೆ. ಟೈಮ್ ಕೂಡ ತುಂಬಾ ಆಗಿದೆ. ಫ್ರೆಂಡ್ಸ್ ಏನು ಹೇಳ್ಬೋದು, ತುಂಬ ಸಿಂಪಲ್ಲಾಗಿ ರಂಗೋಲಿನೂ ಕೂಡ ಆಗಿದೆ. ಇನ್ನು ತುಳಸಿ ಕಟ್ಟೆಗೂ ಸಹ ಈ ಥರ ಕುಂಕುಮ ಇಟ್ಟು ರಂಗೋಲಿನೂ ಸಹ ಹಾಕಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಮನೆ ಬಾಗಿಲಿನ ಕೆಲಸನೂ ಮುಗೀತು. ಸೊ ಈಗ ಸ್ವಲ್ಪ ಬೇಗ ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಒಂದಿಷ್ಟು ಪಾತ್ರೆ ಇದೆ ಫ್ರೆಂಡ್ಸ್, ಪಾತ್ರೆನ ನೀಟಾಗಿ ತೊಳೆದ್ಬಿಟ್ಟು ನೆಕ್ಸ್ಟು ಹಾಗೆ ಬ್ರೇಕ್ಫಾಸ್ಟ್ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್. ಕಾಯಿ ಚಟ್ನಿ ಮಾಡಿ ನಾನು ಇಡ್ಲಿನ ಮಾಡ್ತಾಯಿದ್ದೀನಿ. ಸೊ ಇಡ್ಲಿ ಪಾತ್ರೆ ನೀರಿಗೆ ತಗೋಬೇಕು. ಸೊ ಕ್ವಿಕ್ಕಾಗಿ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಆಮೇಲೆ ನಾನು ನೆಲೆಲ್ಲ ಒರೆಸ್ಕೋಬೇಕು, ಆಮೇಲೆ ವಾರ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಬಟ್ಟೆನೂ ಕೂಡ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದೇ ಟೈಮಲ್ಲಿ. ಇನ್ನೇನು ಸ್ನಾನ ಮುಗಿಸ್ದಂಗೆ ಆಗುತ್ತೆ. ಹಾಗೆ ಬಟ್ಟೆನೂ ಒಂದು 2-3 ಜೊತೆ, ನನ್ನ ಮಗನ ಒಂದು 2-3 ಜೊತೆ ಇದೆ, ನಂದಿದೆ. ಇನ್ನು ನನ್ನ ಹಸ್ಬೆಂಡಿಂದ ಅವರೇ ಒಕ್ಕೊಂತಾರೆ. ಈ ಸ್ಥಿತಿಲಿ ನೀನು ಒಗಿಬೇಡ ಅಂತಲೂ ಹೇಳ್ತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಇಷ್ಟ ಆಗುತ್ತಾ ಅಷ್ಟು ನಾನು ಬಟ್ಟೆನ ಒಕ್ಕೊಳ್ತೀನಿ, ನನ್ನ ಹಸ್ಬೆಂಡ್ ಬಟ್ಟೆನ ವಾಶ್ ಮಾಡ್ತಾರೆ. ಎಂದು ಫ್ರೆಂಡ್ಸ್, ಇವಾಗ ವಾಷಿಂಗ್ ಮಿಷಿನ್ ಫೆಸಿಲಿಟಿ ಏನಿಲ್ಲ, ಬಟ್ ಈ ಥರ ಪ್ರೆಗ್ನೆನ್ಸಿ ಟೈಮ್ ಆಗಿರೋದ್ರಿಂದ ಬಟ್ಟೆ ಒಗೆಯೋದು ತುಂಬಾ ಕಷ್ಟ. ಯಾರೆಲ್ಲ ಪ್ರೆಗ್ನೆಂಟ್ ಆಗಿದ್ರಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ಕಷ್ಟ ಏನು ಅಂತೇಳಿ ಹೆಣ್ಮಕ್ಳಿಗೆ. ಸೊ ಕುತ್ಕೊಂಡೋಗಿ ಸ್ವಲ್ಪ ಕಷ್ಟ ಇದೆ, ನಿಂತ್ಕೊಂಡು ಬಿಟ್ಟಿದ್ರು ಒಗಿಬೋದು ಬಟ್ಟೆನ. ಸೊ ಹಾಗಾಗಿ ನನಗೆ ಸ್ವಲ್ಪನೇ ಉದ್ದಾಕೊಂಡ್ಬಿಡ್ತೀನಿ. ಈಗ ಫ್ರೆಂಡ್ಸ್, ಫಸ್ಟು ಪಾತ್ರೆನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಸ್ವಲ್ಪ ಸಾಂಬಾರು ಕೂಡ ಇದೆ, ಇದನ್ನು ಬೇಗ ಪಾತ್ರೆ ತೆಗೆದಿಟ್ಬಿಟ್ಟು ಎರಡು ಕುಕ್ಕರಲ್ಲಿ ಇದೆ ತೆಗೆದ್ಬಿಟ್ಟು ಪಾತ್ರೆನ ತೊಳ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಪಾತ್ರೆನೆಲ್ಲ ತೊಳೆದ್ಬಿಟ್ಟಾಯಿತು. ಪಾತ್ರೆ ಸ್ವಲ್ಪನೇ ಇದ್ದಾವೆ ಅಂದ್ಕೊಂಡಿದ್ದೆ, ತುಂಬಾ ಜಾಸ್ತಿನೇ ಇದ್ದು. ಹಾಗೆ ಫ್ರೆಂಡ್ಸ್, ಇವಾಗ ನಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದ ನೋಡಿ ಒಡೆದೇ ಹೋಗ್ಬಿಡ್ತು ನೋಡಿ. ಇವತ್ತು ಯಾವ ಕಡೆ ಇದ್ದಪ್ಪ ನನಗೆ ಗೊತ್ತಿಲ್ಲ ಅನಿಸ್ತಿದೆ ನೋಡಿ ಫ್ರೆಂಡ್ಸ್, ಒಡೆದೇ ಹೋಗ್ಬಿಡ್ತು. ಏನೂ ಮಾಡೋಕ್ಕಾಗಲ್ಲ, ಬೈ ಮಿಸ್ಸಾಗಿ ಆಗುತ್ತೆ ಆ ಥರ. ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇವಾಗ ಇಡ್ಲಿಗೆ ಹಾಕೊಂಡ್ಬಿಡೋಣ ಅಂತ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಕಾಯಿ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ನಾನು ಒಂದು 5-6 ಎಸಳು ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಇಲ್ಲಿ ಶೇಂಗಾ ಬೀಜ ಮತ್ತು ಸ್ವಲ್ಪ ಜೀರಿಗೆನ ನಾನು ಬೆಚ್ಚಗೆ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶೇಂಗಾ ಬೀಜ ಹಾಗೆ ಮತ್ತು ಹುರ್ಗಡ್ಲೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಒಗ್ಗರಣೆಗೆ ಅಂತೇಳಿ ನಾನು ಕರ್ಬೇವಿನ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರವಾಗಿರಲಿ ಅಂತೇಳಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೇಕಿದ್ದರೆ ಹಾಕೋಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ನಂತರದಲ್ಲಿ ನಾನು ಇದನ್ನು ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಕೂಡ ರೆಡಿ ಆಗಿಬಿಟ್ಟೈತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಒಳ್ಳೆ ಮಲ್ಲಿಗೆ ಇಡ್ಲಿ ಅಂತ ಹೇಳ್ತಾರೆ ನೋಡಿ, ಶಿವಮೊಗ್ಗ ಸೈಡು ಮಲ್ಲಿಗೆ ಇಡ್ಲಿ ಸೇಮ್ ಹಾಗೆ ಇರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು ನೋಡಿ ನೋಡಿ, ಫುಲ್ಲು ಬೆಡ್ ಇದ್ದಂಗೆ ಇರುತ್ತೆ. ಬಿಸಿ ಬಿಸಿ ಇಡ್ಲಿನ ಚಟ್ನಿ ಜೊತೆ ಹಾಕೊಂಡು ತಿಂದುಬಿಟ್ವಪ್ಪ ಅಂತಂದರೆ ಸೂಪರ್ ಆಗಿರುತ್ತೆ.
ಇವತ್ತಿನ ಫ್ರಿಜ್ಜಲ್ಲಿ ಐತೆ ನೋಡಿ ಫ್ರೆಂಡ್ಸ್. ಇನ್ನು ನನ್ನ ಬ್ರೇಕ್ಫಾಸ್ಟ್ನು ಕೂಡ ನಾನು ಮುಗಿಸ್ಕೊಂಡೆ. ಅದಾದಮೇಲೆ ನನ್ನ ಮಗನೂ ಕೂಡ ಎದ್ದಿದ್ದಾನೆ. ತುಂಬ ಲೇಟಾಗಿ ಎದ್ದಿದ್ದಾನೆ ಫ್ರೆಂಡ್ಸ್. ಇವಾಗ ಟೈಮು 11:45 ಆಗ್ತಾಯಿದೆ. ಇವಾಗ ಎದ್ದಿದ್ದಾನೆ ಅವನು. ಹಾಗೆ ನನಗೂ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನಾನು ಅಷ್ಟೊಂದು ಎಬ್ಬಿಸ್ಕೊಳಕ್ಕೆ ಹೋಗಲಿಲ್ಲ. ಏನೋ ಫ್ರೆಂಡ್ಸ್ ಆಗಿ ಅವ್ರ ಅಪ್ಪಾಜಿನೂ ಕೂಡ ಬಂದಿದ್ದು ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ. ಹಾಗಾಗಿ ಅವನನ್ನು ಕೂಡ ಎಬ್ಬಿಸ್ಕೊಂಡ್ರು. ಸೊ ಇವಾಗ ಎದ್ದಿದ್ದಾನೆ. ಹಾಗೆ ಅವನಿಗೆ ಎದ್ದಿದ ತಕ್ಷಣ ನಂದು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡಲ್ವ, ಅದಕ್ಕೆ ಅವನಿಗೆ ಸ್ನಾನ ಮಾಡಿಸಿ ನೆಕ್ಸ್ಟ್ ನಾನು ದೇವ್ರ ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ಅವನಿಗೆ ಸ್ನಾನ ಕೂಡ ಮುಗಿಸ್ಕೊಂಡಿದ್ದೀನಿ. ಹಾಗೆ ಇನ್ನು ಅವನಿಗೂ ಸಹ ಬಿಸಿ ಬಿಸಿ ಇಡ್ಲಿ ತಿನ್ನಿಸ್ಬಿಡೋಣ ಅಂತೇಳಿ ಅವನೇನು ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಮನೆ ಅಂತೂ ನಿಜ ನಾನು ಕ್ಲೀನ್ ಮಾಡಿಲ್ಲ. ಹಾಗೆ ನಾವು ಎದ್ದ ಅಂತೇಳಿ ನಾನು ಹಾಲು ಕುಡಿಯೋದಿತ್ತು. ಸೊ ಹಾಲು ಕುಡಿಯೋದನ್ನ ಬಿಟ್ಟು ಅವನಿಗೆ ಸ್ನಾನ ಮಾಡ್ಸಕ್ಕೆ ಹೊರೋದೆ ನಾನು. ಗುಂಡಣ್ಣ ಏನು ಮಾಡ್ತಿದ್ಯಾ ಮಗನೆ? ಏನು ಮಾಡ್ತಿದ್ಯಾ ಮಗನೆ? ಏನ ಕಾಯಿನ್ಸ್ ಆಟ ಆಡ್ತಿದ್ಯಾ? ಹಾಗೆ ಫ್ರೆಂಡ್ಸ್, ಅವನಿಗೆ ಇದು ಈ ಥರ ಕಾಯಿನ್ಸ್ ಕೊಟ್ಟಿದ್ದೀನಿ. ಅಂದರೆ ಅವನು ತಿನ್ನೋಕ್ಕೆಲ್ಲ ಹೋಗಲ್ಲ, ಜಸ್ಟ್ ಆಟ ಆಡ್ತಾನೆ ಅಷ್ಟೇ. ಮಕ್ಕಳಿಗೆಲ್ಲ ಆ ಥರ ಎಲ್ಲ ಕೊಡಲೇಬಾರ್ದು. ನನ್ನ ಮಗ ಜಸ್ಟ್ ಆಟ ಆಡ್ತಾನೆ. ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ನೀವು ನೋಡ್ತಾ ಇರ್ಬೋದು. ಮೈ ಗಾಡ್ 12 o'clock ಆಗ್ತಾ ಬರ್ತಾ ಇದೆ. ಸೊ ಗುಂಡು ಬೋತಿನಲ್ಲ ಮಗನೆ? ಯಾಕೆ ಮಗನೆ? ಎಲ್ಲಿ ನಿನ್ನ ಮಕ್ಕ ತೋರಿಸಿ, ನೀನು ಫ್ರೆಶ್ ಆಗಿದೆಯಲ್ಲ ಅಲ್ಲಿ ನಗಡು. ಎಷ್ಟು ಇಡ್ಲಿ ತಿಂತೀಯ ಬಂಗಾರ? 4 ತಿಂತೀಯಾ? ಬ್ರೇಕ್ಫಾಸ್ಟ್ನು ಕೂಡ ನಾನು ಮುಗಿಸ್ಕೊಳ್ತೀನಿ. ನೋಡ್ತಾ ಇದ್ದೀನಿ ಬಗ್ಗೆ. 4 ಇಡ್ಲಿ ತಿಂತೀಯ ಬಂಗಾರ? ಹಾಗೆ ಫ್ರೆಂಡ್ಸ್, ಅವನು ಇಡ್ಲಿ ಎಷ್ಟು ತಿಂತಾನೆ ಅಂದರೆ 4 ಇಡ್ಲಿ ತಿಂತಾನೆ. ಸೊ ನೋಡೋಣ, ಇವಾಗ ಇಡ್ಲಿ 4 ಬರ್ತೀನಿ. 1-2 ಇಡ್ಲಿ ತಿಂದು ಸುಮ್ಮನೆ ಆಗಿರ್ತಾನೆ. ನೆಕ್ಸ್ಟ್ ನಾನು ಕೆಲಸ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಅಂದರೆ ಫ್ರೆಂಡ್ಸ್, ಇವಾಗ ಟೈಮು ನಾನು ಪೂಜೆ ಅದು ಇದು ಅನಿಸ್ಕೊಂಡು ಅರೌಂಡ್ 2 o'clock ಆಗುತ್ತೆ. ಮೇ ಬಿ ಅಂದ್ಕೊಂಡಿದ್ದೀನಿ 2 o'clock ಮೇಲೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. 6 ದಿನ ಅಂದರೆ ಲೇಟ್ ಆಗಿರುತ್ತೆ. ಅದರಲ್ಲಿ ಪೂಜೆ ಟೈಮ್ ಅಂದರೆ ಲೇಟ್ ಆಗುತ್ತೆ. ಹಿಂದಿನ ದಿನ ಏನು ರೆಡಿ ಮಾಡಿಟ್ಕೊಂಡು ಸ್ನಾನ ಮುಗಿಸ್ಕೊಂಡೆ ನಾನು ಐಟಮ್ಸ್ನೆಲ್ಲ ನಾನು ತೊಗೊಂಡು ಈ ಥರ ಮಾಡ್ಕೊಡೋದ್ರಿಂದ ಹಿಂದಿನ ದಿನ ನಾನು ಏನೂ ಮಾಡಿಟ್ಕೊಂಡಿಲ್ಲ. ಸೊ ಇವಾಗ ನನಗೆ ತಿಂಡಿನ ತಿನ್ನಿಸಿ. ಹಾಗೆ ಫ್ರೆಂಡ್ಸ್, ಫೈನಲಿ ನಂದು ಪೂಜೆ ಕೂಡ ಮುಗೀತು. ಟೈಮು ನೋಡೋದಾದರೆ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಹಾಗೆ ಫ್ರೆಂಡ್ಸ್, ಇಲ್ಲ ಪೂಜೆನೂ ಸಹ ನಾನು ಮುಗಿಸ್ಕೊಂಡು ಇಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅದೇ ಫ್ರೆಂಡ್ಸ್, ಈಗ ಟೈಮ್ ಕೂಡ ನೋಡೋದಂದರೆ ನೋಡಿ 3 o'clock-ಗೆ 3 o'clock-ಗಿನ್ನ 10 minutes ಇದೆ ಅಷ್ಟೇ ಫ್ರೆಂಡ್ಸ್. ನೋಡಿ ಎಷ್ಟು ಲೇಟ್ ಆಯಿತು. ನಾನು 2 o'clock-ಗೆ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಯಾಕೆಂದರೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಸೊ ಹಾಗಾಗಿ ಅವನ್ನ ವಾಶ್ ಮಾಡಿ ಪೂಜೆ ಮುಗಿಸ್ಕೊಂಡು ಮತ್ತೆ ಮೇಲೋಗಿ ಬಟ್ಟೆನೆಲ್ಲ ಒಣ ಹಾಕಿ ಬಂದೆ. ಇನ್ನು ನನ್ನ ಮಗ ನೋಡಿ ಅವನು ಫುಲ್ ನಿದ್ದೆ ಬಂದುಬಿಟ್ಟೈತೆ. ಅವನು ಚಿಕ್ಕ ಬಟ್ಟೆ ಮುಟ್ಟ ಕೂತ್ಕೊಂಡಿದ್ದಾನೆ. ಹಾಗೆ ಫ್ರೆಂಡ್ಸ್, ಇನ್ನು ಪೂಜೆ ಕೂಡ ನೋಡ್ಬೋದು. ಪೂಜೆ ಕೂಡ ಮುಗಿದು ಶುಕ್ರವಾರ ಫ್ರೆಂಡ್ಸ್ ತುಂಬಾ ಟೈಮ್ ತಗೊಳುತ್ತೆ ನನಗೆ. ಪೂಜೆ ದಿನ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ, ಅಂದರೆ ವಾರದ ದಿನ. ನನ್ನ ಮಗನಿಗೂ ಸಹ ಊಟನ ಮಾಡಿಸ್ಬೇಕು. ಯಾಕೆಂದರೆ ಬೆಳಿಗ್ಗೆ ಅವನು 2 ಇಡ್ಲಿ ತಿನ್ಕೊಂಡಿದ್ದ. ಸೊ ಹಾಗಾಗಿ ಇವಾಗ ಟೈಮ್ ಕೂಡ 3 o'clock ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ನಾನು ಅವನಿಗೆ ರೈಸಿಗೂ ಅಂತಲೂ ಕೂಡ ನಾನು ಇಟ್ಟಿದ್ದೀನಿ. ಸೊ ರೈಸ್ ಆಗಿದ ತಕ್ಷಣ ಅವನಿಗೆ ಊಟ ತಿನ್ನಿಸಿ ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ಹಾಗೆ ಫ್ರೆಂಡ್ಸ್, ಇದು ಇವತ್ತಿನ ಲಾಗಲ್ಲಿ ನನಗೆ ಎಷ್ಟು ಮಂತ್ ಆಗಿದೆಯಪ್ಪ ಅಂತಂದರೆ ಇವಾಗ 7 month ರನ್ನಿಂಗ್ ಇದೆ. ಈ ಮಂತ್ 18 ಬಂದರೆ ನನಗೆ 7 month ಕಂಪ್ಲೀಟಾಗಿ 8 month ಆಗುತ್ತೆ. ಜೊತೆಗೆ ಫ್ರೆಂಡ್ಸ್, ಈ 7 monthಲ್ಲಿ ಸ್ವಲ್ಪ ನನಗೆ ಮನೆ ಕೆಲಸ ಮಾಡ್ಕೊಳ್ಳೋದು ಇದೆಲ್ಲ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ. ಆದರೂ ಏನು ಮಾಡೋಕ್ಕಾಗಲ್ಲ. 9 month ಇಲ್ಲ 8 month-ಗೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಮಾಡ್ಕೋಬೇಕಲ್ಲ. ಇನ್ನು ಹಸ್ಬೆಂಡ್ ಇಲ್ಲಿ ಒಬ್ಬರೇ ಇರ್ತಾರೆ, ಅವರಿಗೂ ಊಟ ಅದು ಎಲ್ಲ ನೋಡ್ಕೋಬೇಕು. ಸೊ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ನಾನು ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ. ಬೆಳಗ್ಗೆ ನಿಧಾನಕ್ಕೆ ಎದ್ದು ನನ್ನ ಕೆಲಸನ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು 7 month ಸ್ಕ್ಯಾನಿಂಗ್ ಏನಾಯ್ತಪ್ಪ ಅಂತಂದರೆ 7 month ಸ್ಕ್ಯಾನಿಂಗ್ ಅಂತಲೇ ನಾವು ಡೇಟ್ 5 ಏನೋ ಹೋಗಿದ್ವಿ.
ಬಟ್ ಅವರಿದ್ದವರು ಡಾಕ್ಟರು 7 ಮಂತ್ ಎಂಡಿಂಗಲ್ಲಿ ನೀನು ಮಾಡಿಸು 2015 ಮಾಡಿಸು ಅಂತ ಹೇಳಿದರು. ಬಟ್ ನನ್ನದು 19ಗೆ ಮಾಡಿಸೋಣ ಅಂತಂದರೆ ನೋಡಬೇಕು ಯಾವ ಡೇಟಿಗೆ ಮಾಡ್ತಾರೆ ಅಂತೇಳಿ. ಹಾಗಾಗಿ ನಾವು ವಾಪಸ್ ಕೂಡ ಬಂದು. ಸೊ ಹಾಗೆ ಫ್ರೆಂಡ್ಸ್, ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ. ನಂಗೆ ಆದಷ್ಟು ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಕೂಡ ಇಷ್ಟೇ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.